ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ನಡೆಸಿ 2 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡಲ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದ ಸಂದರ್ಭ ಇದನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜಕೀಯ ಪ್ರೇರಿತ ಅಂತ ದೂಷಿಸಿರುವುದು ಖಂಡನೀಯ. ವಿರೋಧ ಪಕ್ಷದವರು ನಾವು ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಅಂತ ಗೌತಮ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 2.5 ವರ್ಷಗಳಿಂದ ಭೂಮಿ ಪೂಜೆಗಳು ಯಥೇಚ್ಛವಾಗಿ ನಡೆದಿವೆ. ಕಾಮಗಾರಿ ಪ್ರಾರಂಭಿಸಿ ಕಾಮಗಾರಿಗಳಿಂದ ಪೂರ್ಣಗೊಳಿಸಿ ಎಂದು ಮಂಡಲ ಬಿಜೆಪಿ ಒತ್ತಾಯಿಸಿದೆ. ಸರ್ಕಾರದ ಖಜಾನೆ ದಿವಾಳಿಯಾಗಿರುವುದರಿಂದ ಗುತ್ತಿಗೆದಾರರಿಗೆ ಹಣ ಬರ್ತಾ ಇಲ್ಲ. ಈ ಕಾರಣದಿಂದ ಕಾಮಗಾರಿಗಳು ನಿಂತು ಹೋಗಿವೆ ಎಂದು ಆರೋಪಿಸಿದರು. ಚೌಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಮಾಜಪೇಟೆ ಮಂಡಲ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ರಸ್ತೆ ಏನು ಕಾಮಗಾರಿ ನಡೀತಾ ಇದೆ ಅದು ತುಂಬಾ ವಿಳಂಬ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಅಧಿಕಾರಿಗಳನ್ನ ಕೇಳಿದಾಗ ಅವರ ಕಡೆಯಿಂದ ಏನು ಸಕಾರಾತ್ಮಕವಾದ ಉತ್ತರ ಬರದೇ ಇರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಾರ್ವಜನಿಕರು ತುಂಬಾ ಓಡಾಡಿ ಕಷ್ಟ ಆಗ್ತದೆ ಅಂತ ನಮ್ಮ ಹತ್ರ ಅಹವಾಲು ತೋಡ್ಕೊಂಡಾಗ ನಾವು ಒಂದು ಪ್ರತಿಭಟನೆಯನ್ನ ಕೈಗೆತ್ತಿಕೊಂಡಿದ್ವಿ. ಯಶಸ್ವಿ ಪ್ರತಿಭಟನೆಯೂ ಆಯಿತು. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚಾಗಿ ಸಾರ್ವಜನಿಕರು ನಮ್ಮ ಜೊತೆ ಸೇರಿ ಅವತ್ತು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವಿ. ಇದಾದ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವು ಮಾಡಿದ ಪ್ರತಿಭಟನೆಯನ್ನು ಇಟ್ಕೊಂಡು ಒಂದು ಪ್ರೆಸ್ ಕರೆದು ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತ. ಭಾರತೀಯ ಜನತಾ ಪಾರ್ಟಿಯವರಿಗೆ ಯಾವ್ದು ರಾಜಕಾರಣ ಮಾಡಬೇಕು, ಯಾವ್ದು ರಾಜಕಾರಣ ಮಾಡಬಾರ್ದು ಅನ್ನೋದು ತುಂಬಾ ಜನ ಗೊತ್ತಿದೆ. ಅದು ಸತೀಶ್ ಅವರಿಗೆ ತಿಳಿದಿರಬೇಕು. ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಿಂತು ಪರವಾಗಿ ಧ್ವನಿ ಎತ್ತುತ್ತೆ. ಆ ಧ್ವನಿ ಎತ್ತುವ ಕೆಲಸ ನಾವು ಮಾಡಿದ್ದೀವಿ. ನಮಗೆ ರಾಜಕಾರಣ ಇದನ್ನು ಮಾಡುವ ಉದ್ದೇಶ ಇಲ್ಲ. ಎಲ್ಲಿ ಆ ಕಾಮಗಾರಿ ಸುಮಾರು 2 ವರ್ಷ ಆಯಿತು, ಗುದ್ದಿ ಪೂಜೆ ಆಗಿ 2 ವರ್ಷ ಆದ್ರೂ ಆ ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿಲ್ಲ. ಅಲ್ಲಿ ಸಾರ್ವಜನಿಕರು ಮನೆಗಳಿಗೆ ಧೂಳು ಅನುಭವಿಸಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ತುಂಬಾ ಜನ ದ್ವಿಚಕ್ರ ವಾಹನಗಳಲ್ಲಿ ಬೀಳ್ತಾ ಇದ್ದಾರೆ. ಪ್ರಾಣಕ್ಕೆ ಅಪಾಯ ಉಂಟಾಗ್ತದೆ. ಈ ಒಂದು ಚೂರು ಆ ಗಾಂಭೀರ್ಯದಿಂದ ಅರ್ಥ ಮಾಡ್ಕೊಳ್ಳದೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಅದಲ್ಲದೆ ಹೇಳಿದ್ರೆ ಇನ್ನು 1 ತಿಂಗಳ ಕಾಮಗಾರಿ ಪೂರ್ಣ ಮಾಡ್ತೀವಿ, ಮಳೆಗಾಲ ಬರೋದ್ರಲ್ಲಿ ಪೂರ್ಣ ಮಾಡ್ತಾ ಇದ್ದಾರೆ ಅಂತ. ಸ್ವಾಮಿ, ಬಾಕಿ 2 ವರ್ಷ ಆಗಿದೆ. 2 ವರ್ಷದಲ್ಲಿ 2 ಮಳೆಗಾಲ ಬಂದು ಹೋಗಿದೆ. ಆದ್ರೂ ಇನ್ನು ಕಾಮಗಾರಿ ಮುಗ್ದಿಲ್ಲ. ಇವ್ರಿಗೆ ಮಳೆಗಾಲ ಒಂದು ನೆಪ ಅಷ್ಟೇ. ಪ್ರತಿ ಕಾಮಗಾರಿಗಳನ್ನ ತೆಗೆದುಕೊಳ್ಳಿ, ಪ್ರತಿ ಕಾಮಗಾರಿ ತೆಗೆದುಕೊಂಡು ಅವರು ಮುಗಿಯೋದೇ ಇಲ್ಲ. ಅದಕ್ಕೆ ಒಂದು ಕಾರಣ ಮಳೆ ಅನ್ನೋ ಕಾರಣಗಳನ್ನ ಕೊಡ್ತಾರೆ. ಆ ಮಳೆ ಬರೋದಿಲ್ಲ, ನಿಂತಾಗಿ ಕಾಮಗಾರಿ ಮಾಡಲ್ಲ. ಪುನಃ ಮಳೆ ಆರಂಭ ಆಗುತ್ತೆ, ಪುನಃ ಅದು ವಿಳಂಬ ಆಗ್ತಾನೆ ಹೋಗುತ್ತೆ. ನಾವು ಪುನಃ ಇದನ್ನು ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಹೇಳ್ತಾರೆ ಅವರಿಗೆ ನಾವು ಪೇಮೆಂಟ್ ಅನ್ನು ಕೊಟ್ಟಿಲ್ಲ, ಇದರಿಂದ ಗುತ್ತಿಗೆದಾರರಿಗೆ ಹಿಂದೇಟ್ ಆಗ್ತಾ ಇದ್ದಾರೆ. ನಾವು ಗುತ್ತಿಗೆದಾರರಿಗೆ ನೋಟಿಸ್ ಸಮೇತ ಕೊಟ್ಟಿದ್ದೀವಿ, ಆದ್ರೂ ಗುತ್ತಿಗೆದಾರ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ಈ ಹಂತದಲ್ಲಿ ಆಡಳಿತ ಎಲ್ಲೋ ಹೋಗ್ತಾ ಇದೆ. ಗುತ್ತಿಗೆದಾರರು ಅಧಿಕಾರಿಗಳ ನೋಟಿಸ್ಗಳಿಗೂ ಸ್ಪಂದನೆ ಮಾಡ್ತಿಲ್ಲ, ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಯಾವ ಸದಸ್ಯರಿಗೆ ಗೊತ್ತಿಲ್ವಾ? ಇನ್ನೊಂದು ನೆಪ ಹೇಳ್ತಾರೆ, ಫಾರೆಸ್ಟ್ ಇಂದ ಮರ ಕಡೆ ಪರ್ಮಿಷನ್ ಸಿಕ್ಕಿದೆ. 2 ವರ್ಷ ಆದ್ರೂ ಇವ್ರಿಗೆ ಪರ್ಮಿಷನ್ ತಗೊಳಕ್ ಆಗ್ತಾರೆ. ಸರ್ಕಾರ ಅವ್ರದೇ ಇದೆ, MLA ಅವ್ರದೇ ಇದ್ದಾರೆ. ಆಯ್ತು ಸ್ವಾಮಿ, ಪರ್ಮಿಷನ್ ತಗೊಂಡು ಲೇಟ್ ಆದ್ರೂ ರೋಡ್ ಟ್ರಾಫಿಕ್ ಯಾಕೆ ಮಾಡ್ಬೇಕಾಗಿತ್ತು? ಪರ್ಮಿಷನ್ ತಗೊಂಡ್ಮೇಲೆ ರೋಡ್ ಟ್ರಾಫಿಕ್ ಮಾಡ್ಬೋದಿತ್ತಲ್ಲ. ಸಾರ್ವಜನಿಕ ತೊಂದರೆ ಪಡುವಂತ ಉದ್ದೇಶ ಏನಿತ್ತು? ಸ್ಕ್ರಾಪಿಂಗ್ ಮಾಡಿದ್ರೆ ಅಲ್ಲಿ ಒಂದು ಹೊತ್ತು ನೀರು ಸಮೇತ ಆಗ್ತಾ ಇಲ್ಲ. ಅಷ್ಟೊಂದು ಶಾಲಾ ವಾಹನಗಳು ಓಡಾಡ್ತಾ ಇದೆ, ಜನಗಳು ಓಡಾಡ್ತಾ ಇದ್ದಾರೆ. ಇದು ಯಾವುದು ಒಂದು ಸಾರ್ವಜನಿಕರ ಕಾಳಜಿ ಇಲ್ಲದೆ ಅವ್ರು ನಡ್ಕೋತಾ ಇದ್ದಾರೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಸಂದರ್ಭ ನಾನು ಕೂಡ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕಲ್ಪಿಸಿದ್ದೇನೆ ಎಂದರು. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ರಸ್ತೆ ಕಾಮಗಾರಿಗೆ 20 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ಕೊಡಿಸಿರುವುದು ಶ್ಲಾಘನೀಯವಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದರು. ರಸ್ತೆ ಕೆಲಸ ಪ್ರಾರಂಭ ಆಗಬೇಕಾಗಿದ್ದು ಫಸ್ಟ್ ಸೋಮವಾರಪೇಟೆಯಲ್ಲಿ ಕಟ್ಟೆ ಒಳಗೆ ಗುದ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೀವು ಯೋಚನೆ ಮಾಡಿ, ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ ಇದು. ಅಥವಾ ಆಯಿತು ಸಕಲೇಶ್ಪುರದಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಬಾಕಿ ಇದ್ದಿದ್ದರೆ ಸಕಲೇಶ್ಪುರದ್ದು ಸೋಮವಾರಪೇಟೆ ಮಾಡಿದ್ದೀವಿ. ಮಧ್ಯದಲ್ಲಿ ಎಲ್ಲ ಅರ್ಧ ಬಿಟ್ಟು ಕೆಲಸ ಮಾಡ್ತಾನೆ ನಾವು ಖಂಡಿಸಬೇಡ. ಅದು ನಮ್ಮ ವ್ಯಕ್ತಿಗತ ಅಲ್ಲ, ನಮ್ಮ ಜನಪ್ರತಿನಿಧಿ ಸರ್ಕಾರದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ದೀವಿ. ನಾವು ಒಬ್ಬ ಅಧಿಕಾರಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಮೇಲೆ ಅಲ್ಲಿ ಷರತ್ತು ಇರ್ತದೆ, ಮನಸ್ಸಿಗೆಲ್ಲ ಪೂರ್ಣ ಆಗ್ತಿದೆ. ಆ ಷರತ್ತು ಪ್ರಕಾರ ಕೆಲಸ ಮಾಡಬೇಕಲ್ಲ. ಒಂದು ಗುದ್ಲೆ ಪೂಜೆ ಮಾಡಿ 1.5 ವರ್ಷ ನಾವು ದಿನನಿತ್ಯದಲ್ಲಿ ಓಡಾಟ ಮಾಡೋದು ನಮಗೆ ಸಂಕಟ ಇದೆ. ನಮ್ಮನ್ನು ಮಾತಾಡಬಾರ್ದು ಅಂತೇಳಿ ಹೇಳ್ತಾರೆ, ಅರ್ಥ ಇದೆ ಅದರಲ್ಲಿ. ಸಾಂತಳ್ಳಿ ತೋಟಶೆಟ್ಟಿಯವರಿಗೆ ಮಾತಾಡಿದಾರಲ್ಲ, ಸಾಂತಳ್ಳಿಯಿಂದ ಊಟ ರಸ್ತೆ ಬರಬೇಕಾದ್ರೆ ನಮಗೆ ಮೊದಲು ಬಹುಶಃ 10 ನಿಮಿಷ ಸಾಕಾಗಿತ್ತು.
ಇವತ್ತು ಸೋಮವಾರಪೇಟೆ ಬರೋಷ್ಟು ಈಗ ಏನು ಕೂಡ್ ರಸ್ತೆಯಿಂದ ಸೋಮವಾರಪೇಟೆ ಬರೋಷ್ಟು ಸಾಂತಲ್ಲಿ ಪರ್ಸ್ನಲ್ ಆಗಿ ಅವರವರ ಸ್ವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಧಿಕ್ಕಾರ ಕೂಗೋ ಒಂದು ಅವಶ್ಯಕತೆ ಇರಲಿಲ್ಲ. MLA ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ 2.5 ವರ್ಷದಿಂದ ಅಂತ ಹೇಳ್ತಾರೆ. ಓಕೆ, ನಾವು MLA ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಜನಪ್ರತಿನಿಧಿ, ಅವ್ರು ಬರೀ ಕಾಂಗ್ರೆಸ್ನಿಗೆ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥವ್ರಲ್ಲ. ನಮ್ಮ ಅಪ್ಪಚ್ಚು ರಂಜನ MLA ಆಗಿದ್ದಾಗ, ನಾನು MLC ಆಗಿದ್ದಾಗ ಇಡೀ ಯಾರು ಸೋಮವಾರಪೇಟೆ ತಾಲೂಕಲ್ಲಿ ಇದ್ದವರಿಗೆಲ್ಲ ನಾವು ಅಕ್ರಮ ಸಕ್ರಮ ಸಮಿತಿ ಪಟ್ಟೆ ಕೊಟ್ಬಿಟ್ಟು ಎಲ್ಲರಲ್ಲಿ ಪಕ್ಷಾಂಗ ಬರಲಿಕ್ಕೆ ಹೋದ್ರು, ಕೊಡಲಿಲ್ಲ. ಆ ಕೆಲಸ ಮಾಡಬೇಕು, ಅವ್ರ ಕರ್ತವ್ಯ ಅದು. ಏನು ಸ್ವಂತ ಕೆಲಸಕ್ಕೆ ಯಾರು ಹೋಗಿರ್ಲಿಕ್ಕಿಲ್ಲ, ಆಗಲಿ ಮಾಡಬೇಕದು, ಸ್ವಂತ ಆಗಲಿ ಮತ್ತೊಂದಾಗಲಿ ಮಾಡಬೇಕು. ಆದರೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಈಗಾಗಲೇ ಹೇಳಿದ್ರು ನಮ್ಮ ಅಧ್ಯಕ್ಷರು, ನಾವು ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿ ಹೋರಾಟಕ್ಕೆ ಹೊರಟಾಗ ಇಡೀ ಸಾರ್ವಜನಿಕರು ಬಂದು ಅವ್ರು ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಅವ್ರನ್ನ ಬಾಯಿ ಮುಚ್ಚಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಅದು ನನಗೆ ಭಾಳ ಬೇಸರ ಸಂಖ್ಯೆ ಆಗಿದ್ದು ಅಂತ ಹೇಳಿದ್ರೆ ವೇದಪ್ಪನವರೇ ಅಧಿಕಾರ. ನಾವು ಯಾವತ್ತೂ ಕೂಡ ನಮ್ಮೊಂದು ಇತಿಮಿತಿ ಇದೆ. ನಾವೊಂದು ರಾಜಕೀಯದಲ್ಲಿ ಯಾವತ್ತೂ ಕೂಡ ನಾವು ನಮ್ಮ ಇತಿಮಿತಿಯನ್ನು ಬಿಟ್ಟು ಕೆಲಸ ಮಾಡಿದವರಲ್ಲ. ನಮಗೆ ರಾಜಕೀಯ ಪ್ರಜ್ಞೆ ಇದೆ. ಅವ್ರು ಹೇಳಿದಾಗ ನಮಗೆ ದಡ್ಡರಲ್ಲ. ಯಾವುದನ್ನು ಕೂಗಬೇಕು, ಯಾವುದನ್ನು ಹೇಳಬೇಕು, ಮಾಡಬೇಕು ಅಂತ ನಾವೆಲ್ಲೂ ಕೂಡ ಆ ಥರ ಇದು ಮಾಡಲಿಕ್ಕಿಲ್ಲ. ನಾವು ಸರ್ಕಾರ ವಿರುದ್ಧ, ವ್ಯವಸ್ಥೆ ವಿರುದ್ಧ, ಒಂದು ವ್ಯಕ್ತಿ ವಿರುದ್ಧ ಅಲ್ಲ. ಅವ್ರು ನಮ್ಮ ಜನಪ್ರತಿನಿಧಿ, ಹೌದಲ್ವ? ನಾವೇನು ವ್ಯವಸ್ಥೆ ಸರಿಯಾಗಬೇಕು ಅಂತ ಕೇಳ್ತಿದ್ದೀವಿ ಅಷ್ಟೇ. ವ್ಯಕ್ತಿ ವಿರುದ್ಧ ಯಾವತ್ತೂ ಇಲ್ಲ. ನನ್ನ ಹತ್ರ ಏನು ನಾನು ಇವತ್ತು ಕೂಡ ನಾನು ಯಾವುದೇ ಸಮಾರಂಭಗಳು ಸಿಗ್ತೀನಿ ಮಾತಾಡ್ತಾರೆ. ನಮಗೇನು ಅದ್ರ ಬಗ್ಗೆ ನಾನು ವ್ಯಕ್ತಿಗತವಾಗಿ ಈಗ ಅವರೇ ನಾವು ಅದನ್ನು ಹೇಳಿದ್ದಂತೆ ರೋಡ್ ಅವ್ರು ಮಾಡಿಲ್ಲ ಅಂತ ನಾವು ಹೇಳ್ತೇವೆ. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಾತನಾಡಿ, MP ಅಪ್ಪಚ್ಚು ರಂಜನ್ ಅವರು 25 ವರ್ಷ ಶಾಸಕರಾಗಿದ್ದ ಸಂದರ್ಭ 9 ವರ್ಷಗಳ ಕಾಲ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿತ್ತು. ಆ ಸಂದರ್ಭ ಶಾಂತಳ್ಳಿ ಹೋಬಳಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆಂದರು. ಏನು ಮಾಡಲಿಲ್ಲ, ನಾವು 2.5 ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಿದ್ವಿ ಅಂತ ಹೇಳ್ತಾರೆ. 25 ವರ್ಷ ಶಾಸಕರಿದ್ದಂಥ ಸಂದರ್ಭದಲ್ಲಿ 2 ಬಾರಿ, ಮೊದಲೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಗಡದ ಸರ್ಕಾರ ಇರ್ತದೆ. 2ನೇ ಬಾರಿ MLA ಆದಂಥ ಸಂದರ್ಭದಲ್ಲಿ SM ಕೃಷ್ಣ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದೆ. 3ನೇ ಬಾರಿ MLA ಆದಂಥ ಸಂದರ್ಭದಲ್ಲಿ 3ನೇ ಬಾರಿ ಸೋತಂಥ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಆಗಲೂ ಸಹ BJP ಸರ್ಕಾರ ಇರೋದಿಲ್ಲ. ಅದಾದ ನಂತರ 2008ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ BJP ಸರ್ಕಾರ ಬರುತ್ತೆ, ಯಡಿಯೂರಪ್ಪನವ್ರ ಸರ್ಕಾರ. ಆಗ ಆದಂಥ ಕಾಮಗಾರಿಗಳ ಕೆಲಸಗಳ ವಿವರಗಳನ್ನ ಮೇಲೆ ನೋಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಅನುದಾನ ಕೊಡುಗೆ ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಮತ್ತೆ ಪುನಃ ಸಿದ್ದರಾಮಯ್ಯ ಅವರ ಸರ್ಕಾರ ಬರುತ್ತೆ 4ನೇ ಬಾರಿ ಗೆದ್ದಂಥ ಸಂದರ್ಭದಲ್ಲಿ, ಆಗಲೂ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದೆ. ಅದಾದ ನಂತರ 2018ರಲ್ಲಿ ಪುನಃ ಗೆದ್ದಂಥ ಸಂದರ್ಭದಲ್ಲಿ 1 ವರ್ಷ ಪುನಃ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನಾವು ಗೋಷ್ಠಿಯಲ್ಲಿ ಕಾರ್ಯದರ್ಶಿ ದರ್ಶನ್ ಜೋಯಪ್ಪ, SC ಮೋರ್ಚಾದ PK ಚಂದ್ರು ಪಾಲ್ಗೊಂಡಿದ್ದರು.